ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಸಾಲಾ ಫುಡ್ ಟ್ರೆಂಡ್. ನಾವ್ ಇವತ್ತು ಬಿಡದಿಯಲ್ಲಿ ಇದೀವಿ. ಬಿಡದಿಯಲ್ಲಿ ಏನ್ ಫೇಮಸ್ ಅಂತ ಎಲ್ರಿಗೂ ಗೊತ್ತಾ ಇದೆ ಅಲ್ವಾ? ಬಿಡದಿ ತಟ್ಟೆ ಇಡ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಸೊ ನಾವಿವತ್ತು ಬಿಡದಿಯಲ್ಲಿರೋ ರೇಣುಕಾಂಬ ತಟ್ಟೆ ಇಡ್ಲಿಗೆ ಬಂದಿದೀವಿ. ಇಲ್ಲಿ ಈ ಹೋಟೆಲ್ ಅಲ್ಲಿ ಏನೆಲ್ಲ ಬ್ರೇಕ್ಫಾಸ್ಟ್ ಸಿಗುತ್ತೆ, ಏನೆಲ್ಲ ವೆರೈಟಿ ಸಿಗುತ್ತೆ, ಸೊ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಬೆಂಗಳೂರಿಂದ ಮೈಸೂರು ಹೈವೇ ರೋಡ್ ಅಲ್ಲಿ ಹೋಗ್ಬೇಕಂದ್ರೆ ಬಿಡದಿಯಲ್ಲಿ ನಮ್ಗೆ ರೈಟ್ ಸೈಡ್ ಗೆ ಈ ಹೋಟೆಲ್ ಸಿಗುತ್ತೆ, ರೇಣುಕಾಂಬ ತಟ್ಟೆ ಇಡ್ಲಿ. ಚಿಕ್ಕದು ಹೋಟೆಲ್ ನೋಡ್ತಾ ಇದ್ದೀವಲ್ಲ, ಮೊದಲನೇದಾಗಿ ಪುಟ್ಟದಾಗಿ ಹೋಟೆಲ್ ಇಲ್ಲಿ ಸ್ಟಾರ್ಟ್ ಆಯ್ತು, ಈಗ ಸ್ವಲ್ಪ ದೊಡ್ಡದಾಗಿ ಎಕ್ಸ್ಟೆಂಡ್ ಆಗಿದೆ. ಇಡ್ಲಿಗೆ ಮೇಡಮ್ ಚಟ್ನಿ ಇದೆ, ಸಾಗು ಇದೆ, ಬೆಣ್ಣೆ ಮೇಜರ್ ಆಗಿ ಬಿಡದಿ ಇಡ್ಲಿ ಅಂದ್ರೆ ಬೆಣ್ಣೆ ಇಡ್ಲಿ. ನೀವು ಇಲ್ಲಿಂದ ಹೊರ ರಾಜ್ಯಕ್ಕೆ ಅಥವಾ ಬೇರೆ ಬೇರೆ ಕಡೆನೂ ಹೋಗ್ಬಿಟ್ಟು ಇಡ್ಲಿ ಮಾಡಿದೀವಿ ಮೇಡಮ್. ಗುಜರಾತ್ ಮಾಡಿದೀವಿ, ರಾಜಸ್ಥಾನ ಮಾಡಿದೀವಿ, ಬಾಂಬೆ ಮಾಡಿದೀವಿ, ತಮಿಳ್ನಾಡು, ಆಂಧ್ರ ಅಲ್ಲೆಲ್ಲ ಹೋಗಿ ಅಲ್ಲೇ ರೆಡಿ ಮಾಡ್ಕೊಟ್ಬಿಟ್ಟು ಬೇಯಿಸ್ಬಿಟ್ಟು ಬರ್ತೀವಿ ಮೇಡಮ್. ನಮ್ಗೆ ಇಲ್ಲಿ ಚಿತ್ರಾನ್ನ ಸಿಗುತ್ತೆ, ಪುಳಿಯೋಗರಿ ಸಿಗುತ್ತೆ. ಈ ಚಕ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಇಲ್ಲೇ ತಯಾರಿ ಮಾಡುವಂತದ್ದು. ಚಕ್ಲಿ ಮತ್ತೆ ನಿಪ್ಪಟ್ಟುನ ಇವರೇ ರೆಡಿ ಮಾಡ್ತಾರೆ. ಅಂಡ್ ಉದ್ದಿನ ವಡ, ಮಸಾಲ ವಡ ಇಲ್ಲಿ ಸಿಗುತ್ತೆ. ಕಡೆ ಬೆಣ್ಣೆ ಕೊಡ್ತಾರೆ, ಆ ಬೆಣ್ಣೆನೆ ಎಕ್ಸ್ಟ್ರಾ ಟೇಸ್ಟ್ ನ ಆಡ್ ಮಾಡೋದು. ರೇಣುಕಾಂಬ ತಟ್ಟೆ ಇಡ್ಲಿ, ಇಲ್ಲಿ ಬಿಸಿ ಬಿಸಿಯಾಗಿ ಇಡ್ಲಿ ಕೊಟ್ಟಿದ್ದಾರೆ, ಮೇಲ್ಗಡೆ ಬೆಣ್ಣೆ ಎಲ್ಲ ಹಾಕ್ಕೊಟ್ಟಿದ್ದಾರೆ, ಒಂದು ವಡ, ಗಟ್ಟಿ ಚಟ್ನಿ ಮತ್ತು ನೀರಾಗಿರೋ ಚಟ್ನಿ ಕೊಟ್ಟಿದ್ದಾರೆ. ನೋಡ್ಬೋದು ಬೆಣ್ಣೆ ಹೆಂಗೆ ಕರಗ್ತಾ ಇದೆ, ಕರ್ಗಿ ಜಾರಿ ಹೋಗ್ತಾ ಇದೆ, ನೋಡ್ತಾ ಇದ್ದೀರಾ. ಬಿಸಿ ಇಡ್ಲಿಗೆ ಆ ಬೆಣ್ಣೆ ಎಷ್ಟೊಂದು ಕರ್ಗೋಗ್ತಾ ಇದೆ ಅಂದರೆ ಜಾರಿ ಹೋಗ್ತಾ ಇದೆ. ಗಟ್ಟಿ ಚಟ್ನಿ ಜೊತೆ ಬೆಣ್ಣೆ ಜೊತೆಗೆ ಫಸ್ಟ್ ಬೈಟ್ನ ತಿನ್ನೋಣ. ಆ ಇಡ್ಲಿ ಸಾಫ್ಟ್, ನಿಜವಾಗ್ಲೂ ಬೆಣ್ಣೆ ಅಷ್ಟೇ ಮೃದುವಾಗಿದೆ, ಟೇಸ್ಟೂ ಅಷ್ಟೇ. ಇಡ್ಲಿದು ತುಂಬ ಚೆನ್ನಾಗಿ ಅನಿಸ್ತಿದೆ. ಇಡ್ಲಿನೂ ಕೂಡ ನೋಡ್ತಾ ಇರ್ಬೋದು ನೀವು, ಇಷ್ಟೊಂದು ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ ಬಿಡದಿ ತಟ್ಟೆ ಇಡ್ಲಿ. ಈಗ ವಡ ಜೊತೆ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ವಡಾನು ಕೂಡ ನಮ್ಗೆ ಅವಾಗಲೇ ಕ್ರಿಸ್ಪಿಯಾಗಿ ರೆಡಿ ಮಾಡಿಕೊಡೋದ್ರಿಂದ ಅದು ಕೂಡ ಒಳ್ಳೆ ಕಾಂಬಿನೇಷನ್. ಚೆನ್ನಾಗಿದೆ, ವೆರಿ ನೈಸ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಯಾವಾಗ ಸ್ಟಾರ್ಟ್ ಆಯಿತು ಹೋಟೆಲ್ ಇದು? ಇದು ಬಂದು 1959, 1959 ಫಾದರ್ ಸ್ಟಾರ್ಟ್ ಮಾಡಿದ್ರು ಬಿಸಿ ಇಡ್ಲಿ. ಈ ಥರ ತಟ್ಟೆ ಚಿಕ್ಕದು ಮಾಡಿ ಬಿಸಿ ಬಿಸಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ತಟ್ಟೆ ಇಡ್ಲಿ ಬಿಡದಿ ಏನಕ್ಕೆ ಫೇಮಸ್ ಅಂತಂದರೆ ಬಿಡದಿ ಬ್ರ್ಯಾಂಡ್ ಬಂದ್ಬಿಟ್ಟು ಇವಾಗ ತಟ್ಟೆ ಇಡ್ಲಿ ಅಂತ ಫೇಮಸ್ ಆಗೋಗ್ಬಿಟ್ಟಿದೆ. ತಟ್ಟೆ ಇಡ್ಲಿ ಬಂದ್ಬಿಟ್ಟು ಫಸ್ಟು ಯಾವ ಎಕರೆ ಇಡ್ಲಿ ಅಂತ ಸ್ಟಾರ್ಟ್ ಆಯಿತು. ಹೌದು, ಎಕರೆ ಇಡ್ಲಿ, ಅರ್ಧ ಎಕರೆ ಕಾಲು ಎಕರೆ ಕಟ್ ಮಾಡಿಕೊಡ್ತಾ ಇದ್ವಿ. ಅವಾಗ ಸ್ಟಾರ್ಟ್ ಆಗಿದೆ ಎಕರೆ ಇಡ್ಲಿ ಅಂತ. ದೊಡ್ಡ ಅಂಡಿನಲ್ಲಿ, ತಾಮ್ರದ ಅಂಡಿನಲ್ಲಿ ಬೇಯಿಸ್ತಾ ಇದ್ವಿ. ಅವಾಗೆಲ್ಲ ಶೆಡ್ ಹೋಟ್ಲಿತ್ತು, ಶೆಡ್ಡು. ಅವಾಗೆಲ್ಲ ಈ ಕಡೆ ಎಲ್ಲ ರಾಜಕಾರಣಿಗಳು, ಫಿಲಿಮ್ ಆಕ್ಟರ್ಸು ಎಲ್ಲ ಬಂದು ಹೋಗ್ತಾಯಿದ್ರು. ಆ್ಯಕ್ಚುಲಿ ನಮಗೆ ಬ್ರ್ಯಾಂಡ್ ಅಂಬಾದಿಟ್ಟು ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಬಂದು ಟಿಫನ್ ಮಾಡ್ಕೊಂಡು ಹೋಗಿದ್ದಾರೆ. ಫ್ಯಾಮಿಲೀಸ್ ಎಲ್ಲ ಬಂದಿದ್ದಾರೆ, ಪ್ರತಿಯೊಬ್ಬರು ಆಕ್ಟರ್ಸು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ. ಒಳ್ಳೆ ವೆರಿ ಗುಡ್ ಕಸ್ಟಮರ್ಸ್ ಇದ್ದಾರೆ. ಇನ್ನು ಏನೆಲ್ಲ ಬ್ರೇಕ್ಫಾಸ್ಟ್ ಸಿಗುತ್ತೆ ಇಲ್ಲಿ? ದೋಸೆ ಸಿಗುತ್ತೆ, ಲೆಮನ್ ರೈಸ್ ಸಿಗುತ್ತೆ, ಬಾತ್ ಸಿಗುತ್ತೆ, ಪೂರಿ ಸಿಗುತ್ತೆ. ಬಟ್ ಮೇಯ್ನ್ ಇದು ತಟ್ಟೆ ಇಡ್ಲಿ ಫೇಮಸ್. ಓಕೆ ಸರ್, ಥ್ಯಾಂಕ್ ಯು ಸರ್, ಒಳ್ಳೆಯದಾಗಿ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಎಲ್ರಿಗೂ ನಮಸ್ಕಾರ, ಬಾಯ್.